ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮರಗೆಣಸು ಮತ್ತು ಬಿಳಿ ಕಡಲೆಯ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನಮ್ಮನೇಲೆ ಬೆಳೆದಿರುವಂತಹ ಮರಗೆಣಸಿನಿಂದ ಮಾಡ್ತಾ ಇರುವಂತಹ ರೆಸಿಪಿ. ಮರಗೆಣಸಿನಲ್ಲಿ ಹೇರಳವಾದ ಪೌಷ್ಟಿಕಾಂಶಗಳಿವೆ. ಇದರಲ್ಲಿರುವ ವಿಟಮಿನ್ ಸಿ ನಮಗೇನಾದರೂ ಗಾಯ ಆದರೆ ಅದು ಬೇಗ ಹೀಲ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆಯೇ ಇದರಲ್ಲಿರುವ ಫೈಬರ್ ಬ್ಲಡ್ ಶುಗರ್ ಲೆವೆಲನ್ನು ಮ್ಯಾನೇಜ್ ಮಾಡ್ತದೆ. ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಮ್ಯಾನೇಜ್ ಮಾಡ್ತದೆ. ಮರಗೆಣಸಿನಲ್ಲಿರುವ ಬೀಟಾ ಕೆರಟಿನ್ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಅರ್ಧ ಕೆಜಿಯಷ್ಟು ತೂಕದ 2 ಮರಗೆಣಸನ್ನು ತಗೊಂಡಿದ್ದೇನೆ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಕೊಂಡು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ಇದನ್ನು ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಯಾವುದೆಂದರೆ ಅರ್ಧ ಕೆಜಿಯಷ್ಟು ಮರಗೆಣಸಿನ ಹೋಳುಗಳು, 1 ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವು, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಈರುಳ್ಳಿ, 2 ಕಾಯಿ ಮೆಣಸು, 1 ಕಪ್ ಕಾಯಿ ತುರಿ, ಉಪ್ಪು, ಬಿಳಿ ಕಡಲೆ 1 ಕಪ್, ಎಣ್ಣೆ 4 ಟೇಬಲ್ ಸ್ಪೂನ್. ಒಂದು ಪಾತ್ರೆಯಲ್ಲಿ 1 ಲೀಟರ್ನಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆದಮೇಲೆ ಅದಕ್ಕೆ 1 ಕಪ್ ಕಡಲೆಯನ್ನು ಹಾಕ್ತಾ ಇದ್ದೇನೆ. ಕಡಲೆ ಈಗ ಬೆಂದಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ ಮರಗೆಣಸನ್ನು ಹಾಕ್ತಾ ಇದ್ದೇನೆ. ಮರಗೆಣಸು ಬೆಂದ ಮೇಲೆ ಅದರಲ್ಲಿರುವ ನೀರನ್ನು ಸೋಸಿ ಬೇರೆ ಪಾತ್ರೆಯಲ್ಲಿ ಇಟ್ಟುಕೊಳ್ತಿದ್ದೇನೆ. ನಂತರ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ ಉದ್ದಿನಬೇಳೆ ಕೆಂಪಾಗ್ತಾ ಬರುವಾಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ನಂತರ ಕಾಯಿ ಮೆಣಸು, ಆಮೇಲೆ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದಕ್ಕೆ ಬೇಯಿಸಿಟ್ಟುಕೊಂಡಿರುವ ಮರಗೆಣಸು ಮತ್ತು ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಕೊನೆಗೆ ಅದಕ್ಕೆ 1 ಕಪ್ ಕಾಯಿ ತುರಿಯನ್ನು ಹಾಕಿದರೆ ಆರೋಗ್ಯಕರವಾದ ಮರಗೆಣಸು ಮತ್ತು ಕಡಲೆಯ ರೆಸಿಪಿ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.